ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ KPXN ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಬರ್ತಕ್ಕಂತಹ 3ನೇ ಅಧ್ಯಾಯ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಈ ಒಂದು ಅಧ್ಯಾಯದಲ್ಲಿ ನಾವು ಇಲ್ಲಿಯವರೆಗೆ ಪೇಜ್ ನಂಬರ್ 72ವರೆಗೆ ಬರ್ತಕ್ಕಂತಹ ಎಲ್ಲ ಕ್ವಶನ್ಸನ್ನು ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಸೊ ಇನ್ನೂ ಯಾರಾದರೂ ವಿಡಿಯೋ ನೋಡಿಲ್ಲ ಅಂತಂದರೆ ನಮ್ಮ ಚಾನಲ್ಗೆ ಹೋಗಿ ನೋಡ್ಕೋಬಹುದು. ಸೊ ಈ ವಿಡಿಯೋದಲ್ಲಿ ನೋಡ್ರಿ 3.6 ದಶಮಾಂಶಗಳನ್ನು ಗುರುತಿಸುವುದು ಮತ್ತು ಹೋಲಿಸುವುದು. ದಶಮಾಂಶ ಸಂಖ್ಯೆ 1.4 ಪರಿಗಣಿಸೋಣ. ಇದು 1 ಬಿಡಿ ಮತ್ತು 4 ಹತ್ತನೇ ಒಂದುಗಳಿಗೆ ಸಮವಾಗಿದೆ. ಇದರ ಅರ್ಥ 1 ಮತ್ತು 2ರ ನಡುವಿನ ಮಾನವನ್ನು 10 ಸಮಭಾಗಗಳಾಗಿ ವಿಭಜಿಸಿದೆ. 1 ಮತ್ತು 2ರ ನಡುವಿನ ಮಾನ ಇಲ್ಲಿ ಸ್ಕೇಲಲ್ಲಿ ತೋರಿಸ್ತಾ ಇದೆ ನೋಡ್ರಿ. 1 ಮತ್ತು 2ರ ನಡುವಿನ ಈ ಒಂದು ಅಂತರವನ್ನು 10 ಸಮಭಾಗಗಳಾಗಿ ವಿಭಜಿಸಿದೆ ಮತ್ತು ಅಂತಹ 4 ಭಾಗಗಳನ್ನು ತೆಗೆದುಕೊಳ್ಳಲಾಗಿದೆ. ಆದ್ದರಿಂದ 1.4 ಇದು 1 ಮತ್ತು 2ರ ನಡುವೆ ಇರುತ್ತದೆ. ಸಂಖ್ಯಾ ರೇಖೆಯನ್ನು ಎಳೆದು 1 ಮತ್ತು 2ರ ನಡುವಿನ ಮಾನವನ್ನು 10 ಸಮಭಾಗಗಳಾಗಿ ವಿಭಜಿಸಿ 4ನೇ ಒಂದು ಭಾಗವನ್ನು ತೆಗೆದುಕೊಳ್ಳಿ. ನಮಗೆ ಸಂಖ್ಯಾ ರೇಖೆಯ ಮೇಲೆ 1.4 ದೊರೆಯುತ್ತದೆ. ಇಲ್ಲಿ ನೋಡ್ಬೋದು ನೀವು 1 ಮತ್ತು 1.4 ಅನ್ನೋದು 1 ಮತ್ತು 2ರ ನಡುವಿನ ಕಂಡು ಬರ್ತದೆ. ಸೊ ಇದರಲ್ಲಿ 10 ಭಾಗ ಮಾಡಿದಾಗ ಸೊ ನೀವು 1.10 ನೀವು ಈ ಥರ ಬರಿತಾ ಇದ್ರಿ. 1/10, 2/10, 3/10 ಈ ರೀತಿ ನೀವು ಏನು ಮಾಡ್ತಾಯಿದ್ರಿ ಬರಿತಾ ಇದ್ರಿ. ಸೊ ಅದ್ರ ಬದಲಾಗಿ ಇಲ್ಲಿ ಏನೈತಿ 1.1, 1.2, 1.3. ಸೊ 1.4, 1.5, 1.6, 1.7, 1.8, 1.9, 2. ಸೊ 1.4 ಇಲ್ಲಿ ಬರ್ತದೆ. ನೆಕ್ಸ್ಟ್ ನೋಡ್ರಿ, ಸಂಖ್ಯಾ ರೇಖೆಯ ಮೇಲೆ 1 ಮತ್ತು 1.1ರ ನಡುವಿನ ಎಲ್ಲ ಗುರುತಿಸಿದ ಭಾಗಗಳನ್ನು ಹೆಸರಿಸಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ಬೋದು ನೀವು. ಸೊ ಇದು 1, ಇದು 1.1 ಅಂದರೆ ಇದು 1.01, 1.01, ಇದು 1.02, ಇದು 1.03, ಇದು 1.04, ಇದು 1.05, 1.06, 1.07, 1.08, 1.09, ಇದು 1.1 ಅಂತ ಇಲ್ಲಿ ಅದರ ನಡುವಿನ ನಾವು ಇದನ್ನ ಬರೆದಿದ್ದೀವಿ, ಭಾಗಗಳನ್ನ ಹೆಸರಿಸಿದ್ದೀವಿ. ಇನ್ನು ಇಲ್ಲಿ ನೋಡ್ರಿ, ಅಕ್ಷರಗಳು ಸೂಚಿಸುವ ದಶಮಾಂಶ ಸಂಖ್ಯೆಗಳನ್ನು ಗುರುತಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ 5 ಐತಿ, ಇಲ್ಲಿ 5.1 ಐತಿ, ಇದು 5.2, ಇದು 5.3, 5.4. ಇದರ ನಡುವೆ 5 ಮತ್ತು 5.1 ನಡುವೆ 10 ಸ್ಥಾನಗಳಂತಂದ್ರೆ ಇದು 5.01, ಇದು 5.02, ಇದು 5.03, 5.04, 5.05, 5.06, 5.07, 5.08. ಎ ಅಂತಂದರೆ 5.09, ಇದು 5.1. ನೆಕ್ಸ್ಟ್ 5.1 ಮತ್ತು 5.2 ನಡಕ್ಕೆ ಮತ್ತೆ 10 ಗೆರೆ ಇದಾವೆ. ಸೊ ಇದೆಷ್ಟಿದೆ 5.11, 5.12, 5.13, 5.13, 5.14, 5.15, 5.16, 5.17, 5.18, 5.19 ಆದಮೇಲೆ 5.2 ಬರ್ತದೆ. ಇಲ್ಲಿ ನೋಡಿ ಮತ್ತೆ 10 ಡಿಜಿಟ್ ಆದಮೇಲೆ ಇಲ್ಲಿ ಏನೈತಿ 5.1, 5.3 ಐತಿ. ಇದು ನೆಕ್ಸ್ಟ್ ಬರೋದ 5.31 ಅಂತ, 5.3132 ಹಂಗೆ 5.9, 5.4 ಬರ್ತದೆ. ಇದು ನೋಡ್ರಿ. ಇನ್ನು ನೆಕ್ಸ್ಟ್ ಪೇಜ್ 73 ಪೇಜಲ್ಲಿ ಏನು ಕೊಟ್ಟಿದಾರಂತ ನೋಡ್ರಿ. ಸೋನು 0.2 ಅನ್ನು 0.20 ಮತ್ತು 0.200 ಎಂದು ಬರೆಯಬಹುದಾಗಿ ಎಂದು ಹೇಳುತ್ತಾನೆ. ಬಲಭಾಗದಲ್ಲಿ ಸೊನ್ನೆಗಳನ್ನು ಹಾಕುವುದರಿಂದ ದಶಮಾಂಶ ಸಂಖ್ಯೆಯ ಬೆಲೆಯಲ್ಲಿ ಬದಲಾವಣೆ ಆಗಬಹುದು ಎಂಬುದಾಗಿ ಝಾರಾ ಭಾವಿಸುತ್ತಾಳೆ. ನೀವೇನು ಯೋಚಿಸುವಿರಿ? ಇಲ್ಲಿ ನೋಡ್ರಿ, ದಶಮಾಂಶ ಆದಮೇಲೆ ಬಲಭಾಗಕ್ಕೆ ಎಷ್ಟು ಸೊನ್ನೆ ಕೊಟ್ಟರು ಅದರ ಬೆಲೆ ಅಷ್ಟೇ ಆಗಿರ್ತದೆ. ಉದಾಹರಣೆಗೆ 0.2 ಅಂದರೂ ಒಂದೇ, 0.20 ಅಂದರೂ ಒಂದೇ, 0.200 ಅಂದರೂ ಒಂದೇ. ಸೊ ಈ ದಶಮಾಂಶ ಬಿಂದುವಿನ ನಂತರ ಸೊನ್ನೆಗಳನ್ನು ಕೊಟ್ಟರೆ ಅದಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ. ಸೊ ಇದೇನಾಗ್ತದೆ 0.2 ಅಂತಾನೆ ಏನಾಗುತ್ತದೆ ಕನ್ಸಿಡರ್ ಆಗುತ್ತೆ. ಸೊ ಅದಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ. ಈ ಸಂಖ್ಯೆಗಳು ಪ್ರತಿನಿಧಿಸುವ ಪ್ರಮಾಣಗಳನ್ನು ಗಮನಿಸಿ ನಾವು ಸ್ಥಾನ ಬೆಲೆಯನ್ನು ಬಳಸಿಕೊಂಡು ಇದನ್ನು ಲೆಕ್ಕಾಚಾರ ಮಾಡಬಹುದು. ಇಲ್ಲಿ ನೋಡ್ರಿ, ಇದು ಬಿಡಿ ಸ್ಥಾನದಲ್ಲಿ ಏನಿದೆ 0 ಇದೆ. ಇದು ಪಾಯಿಂಟ್ ಆದಮೇಲೆ 1/10 ಪ್ಲೇಸ್
1/10 ಅಂಥವು ಎಷ್ಟಿದಾವೆ ಇಲ್ಲಿ 2/10 ಆಮೇಲೆ 0 100ನೇ ಒಂದುಗಳಲ್ಲಿ 0 ಐತಿ, ಇಲ್ಲಿಯೂ 100ನೇ ಒಂದುಗಳಲ್ಲಿ 0 ಇದೆ, 1000ನೇ ಒಂದುಗಳಲ್ಲಿ 0 ಇದೆ. ಸೊ ಇವು ಮೂರು ಏನು ನೀಡ್ತಾವೆ ಇಲ್ಲಿ 0 ಅಂತಂದ್ರೆ 0.2 ಅಂತಾನೆ ಇದ್ರ ಬೆಲೆ ಬರ್ತದೆ, 0.2 ಅಂತಾನೆ ಬರ್ತದೆ. ಅದೇ ಇಲ್ಲಿ ನೋಡ್ರಿ ಇದು ಬಿಡಿ ಸ್ಥಾನದಲ್ಲಿ 0 ಐತಿ, 1/10th ಪ್ಲೇಸಲ್ಲಿ 0 ಇದೆ, ಬಟ್ 1/100th ಪ್ಲೇಸ್ ಅಂದರೆ 100ನೇ ಒಂದರಲ್ಲಿ ಏನಿದೆ 2 ಇದೆ. ಆದರೆ ಇಲ್ಲಿ 1000ನೇ ಒಂದರಲ್ಲಿ ಏನಿದೆ 2 ಐತಿ. ಸೊ ಇದು ಹಂಗಾರೆ ಏನಿದೆ ಬೇರೆ ಬೇರೆ ವ್ಯಾಲ್ಯೂ. ಹಾಗಾದ್ರೆ 0.02 ದೊಡ್ಡದು, 0.002 ದೊಡ್ಡದು ಅಂತಂದಾಗ 1/10th ಪ್ಲೇಸಲ್ಲಿ ಇರ್ತಕ್ಕಂಥ 2 ಇದು 1/100th ಪ್ಲೇಸ್, 1/100th ಇದು 1/1000 1000ನೇ ಒಂದುಗಳು ಅದರಲ್ಲಿ ಇದು. ಸೊ ಇದು ದೊಡ್ಡದು, ಇದು ಅದಕ್ಕಿಂತ ಚಿಕ್ಕದು. ಇಲ್ಲಿ ನೋಡ್ರಿ 0.2, 0.20, 0.200 ಎಲ್ಲವೂ ಸಮವಾಗಿವೆ ಎಂಬುದನ್ನು ನಾವು ಗಮನಿಸಬಹುದು. ಏಕೆಂದರೆ ಅವು ಒಂದೇ ಪ್ರಮಾಣ 2/10ನೇ ಒಂದುಗಳು, ಇಲ್ಲಿ ನೋಡ್ರಿ 2/10ನೇ ಒಂದುಗಳು ಪ್ರತಿನಿಧಿಸುತ್ತವೆ. ಆದರೆ 0.2, 0.02, 0.002 ವಿಭಿನ್ನವಾಗಿವೆ. ಹೌದು, ಇಲ್ಲಿ ವಿಭಿನ್ನವಾಗಿದೆ. ಇಲ್ಲಿ 1/10ನೇ ಒಂದುಗಳು ಇಲ್ಲಿ 2 ಇದೆ, ಇಲ್ಲಿ 100ನೇ ಒಂದುಗಳಲ್ಲಿ 2 ಇದೆ, ಇಲ್ಲಿ 1000ನೇ ಒಂದುಗಳಲ್ಲಿ 2 ಇದೆ. ಸೊ ಆಟೋಮೆಟಿಕ್ಲಿ ಇವು ಮೂರು ಏನಾಗ್ತಾವೆ ವಿಭಿನ್ನವಾಗಿವೆ. ಇವುಗಳಲ್ಲಿ ಯಾವುದು ಚಿಕ್ಕದು ಮತ್ತು ಯಾವುದು ಅತಿ ದೊಡ್ಡದು ಎಂದು ನೀವು ಹೇಳಬಲ್ಲಿರಾ ಅಂತ ಕೇಳಿದಾರೆ ಅವ್ರು ನಿಮಗೆ. ಇವುಗಳನ್ನ ಏರಿಕೆ ಕ್ರಮದಲ್ಲಿ ಬರಿತಾ ಹೋಗ್ರಿ. ನಿಮಗೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಗೊತ್ತು. ಇದು ಅತ್ಯಂತ ಚಿಕ್ಕದು ಅಂದ್ರೆ 0.002 ಏನಿದೆ ಚಿಕ್ಕದು. ಅದರ ನೆಕ್ಸ್ಟ್ ಯಾವ್ದು ಬರ್ತದೆ 0.02, ಅದಕ್ಕಿಂತ ಚೂರು ದೊಡ್ಡದು. ಇದಕ್ಕಿಂತ ಚೂರು ದೊಡ್ಡದು ಅಂದ್ರೆ 0.2. ಸೊ ಇದರಲ್ಲಿ ಇವುಗಳಲ್ಲಿ ಯಾವುದು ಅತಿ ಚಿಕ್ಕದು ಯಾವುದು ಅತಿ ದೊಡ್ಡದು. ಅತಿ ಚಿಕ್ಕದು ಅಂದ್ರೆ 0.002, ಅತಿ ಚಿಕ್ಕದು ಚಿಕ್ಕಂದ್ರೆ 0.002, ಅತಿ ದೊಡ್ಡದು ಅಂತಂದ್ರೆ 0.2, ಅತಿ ದೊಡ್ಡದು ಅಂತಂದರೆ 0.2. ನೆಕ್ಸ್ಟ್ ಇವುಗಳಲ್ಲಿ ಯಾವುವು ಒಂದೇ ಆಗಿವೆ ಅಂತ ಕೇಳಿದ್ದಾರೆ. 4.5, 4.05 ಇವು ಬೇರೆ ಬೇರೆ. ಯಾಕಂದ್ರೆ ಇದು 1/10ಲ್ಲಿ 5 ಐತಿ, ಇದು 1/100ಲ್ಲಿ 5 ಐತಿ. ಸೊ ಅವೆರಡು ಬೇರೆ ಬೇರೆ. ಆಮೇಲೆ 0.405 ಇಲ್ಲಿ 1/1000 ಅಂದರೆ 100ನೇ ಒಂದುಗಳಲ್ಲಿ 5 ಐತಿ. ಸೊ 1000ನೇ ಒಂದುಗಳಲ್ಲಿ ಇದು 1/10ಲ್ಲಿ 0 ಐತಿ, 1/100ಲ್ಲಿ 5 ಐತಿ, ಇಲ್ಲಿ 1/10ಲ್ಲಿ 4 ಐತಿ, 1/100ಲ್ಲಿ 0 ಐತಿ, 1/1000ಲ್ಲಿ 5 ಐತಿ. ಸೊ ಇದು ಬೇರೆ. ಆದರೆ ಇಲ್ಲಿ ನೋಡ್ರಿ 0.05 ಮತ್ತು 0.050 ನಾ ಹೇಳಿನಿ ಬಲಗಡೆ ಸೈಡ್ ದಶಮಾಂಶ ಬಿಂದುವಿನ ಬಲಗಡೆ ಸೊನ್ನೆಗಳನ್ನು ಬರೆದ್ರೆ ಅದಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ. ಸೊ ಇದು ಇವೆರಡು ಏನು 4.05 ಮತ್ತು 4.050 ಇವೆರಡು ಒಂದೇ ಆಗಿರ್ತಾವೆ. ನೀವಿಲ್ಲಿ ಬರೀಬೇಕಂತಂದರೆ ಯಾವುದು 4.05 ಆ್ಯಂಡ್ 4.050 ಇವೆರಡು ಒಂದು. ಇದು ಸೇಮ್ ದಶಮಾಂಶ ಬಿಂದುವಿನ ಎಡಗಡೆ ಈ ರೀತಿ ನಾವು ಸೊನ್ನೆಗಳನ್ನ ಬರೆದ್ರೆ ಅದಕ್ಕೂ ಏನೂ ಬೇರೆ ಇರೋಂಗಿಲ್ಲ. ಇದು 4.5 ಅಂತಲೇ ಅರ್ಥ. ಸೊ ಅದನ್ನು ಇಲ್ಲೇ ಬರೀರಿ 4.50. ಸೊ ಇವು ಮೂರು ಏನಾಗಿದ್ದಾವೆ ಒಂದೇ ಬೆಲೆಯನ್ನು ಹೊಂದಿದ್ದಾವೆ. ಅದೇ ಇಲ್ಲಿ ಬರೀ 4.5, ಇದು 4.5, ಆಮೇಲೆ ಇಲ್ಲಿದ್ದು 4.5 ಇವೆರಡು ಏನಿವ ಸೇಮ್. 4.5 ಅಂತಂದ್ರು ಒಂದೇ, 4.50 ಅಂತಂದ್ರು ಒಂದೇ. ಆಮೇಲೆ ಇಲ್ಲೊಂದಿದೆ 4.50. ಸೊ ಇದು 4.50 ಬರಲ್ಲ, ಇದೆ 4.050 ಅಷ್ಟೇ. ಇವೆರಡು ಸೇಮ್ ವ್ಯಾಲ್ಯೂಸ್. 4.5 ಮತ್ತು 4.50 ಎರಡೂ ಏನಿವ ಸೇಮ್ ವ್ಯಾಲ್ಯೂಸ್. ಆಮೇಲೆ ಮತ್ತೆ ಯಾವುದೈತೆ ನೋಡ್ರಿ ಇಲ್ಲಿ ಸೇಮ್ ಇರೋದು 4.05 ಸೇಮಾ, 4.050 ಸೇಮಾ ಅಂದ್ರೆ 1 2 ಹೋಯ್ತು. ಆಮೇಲೆ 3 4 ಇಲ್ಲೊಂದಿದೆ 4.50 ಇದು ಸೇಮ್ 4.50, 4.5, 4.5, 4.5 ಇವು ಮೂರು ಸೇಮಾ. 4.05, 4.050 ಇವೆರಡು ಸೇಮಾ. ಇಲ್ಲೊಂದಿದೆ ನೋಡಿ 4.050 ಇದಕ್ಕೆ ಸೇಮ್ ಆಗಲ್ಲ. 4.050 ಇಲ್ಲಿದ್ರ ಜೋಡಿ ಬರ್ತದೆ 4.050 ಇದರ ಜೊತೆ ಸೇಮ್ ಆಗ್ತದ. ಉಳಿದಿದ್ದು ಯಾವುದ್ರ ಇಲ್ಲಿ ಇದೊಂದೇ 4.005, 4.005 ಇದು ಒಂದು ಏನಿದೆ ಇದು ಡಿಫ್ರೆಂಟ್ ಇದೆ ಇದು. ಸೊ ಇವು ಮೂರು ಸೇಮ, ಇವು ಮೂರು ಸೇಮ, ಇದೊಂದು ಡಿಫ್ರೆಂಟ್ ಇದೆ. ಇಲ್ಲಿ ನೋಡ್ಬೋದು ನೀವು ಮುಂದಿನ ಚಿತ್ರ ಎ
ನಲ್ಲಿ ಸಂಖ್ಯಾ ರೇಖೆಗಳನ್ನು ಗಮನಿಸಿ. ಪ್ರತಿ ಹಂತದಲ್ಲಿ 4.185 ಸಂಖ್ಯೆಯನ್ನು ಗುರುತಿಸಲು ಸಂಖ್ಯಾ ರೇಖೆಯ ಒಂದು ನಿರ್ದಿಷ್ಟ ಭಾಗವನ್ನು ವರ್ತಿಸಲಾಗುತ್ತದೆ. ಚಿತ್ರ ಬಿ ಕೊನೆಯ ಸಂಖ್ಯಾ ರೇಖೆಯಲ್ಲಿ ಪ್ರಶ್ನಾರ್ಥಕ ಸೂಚಿಸುವ ದಶಮಾಂಶ ಸಂಖ್ಯೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಫಸ್ಟ್ ಎ ಕ್ವಶನನ್ನು ನೋಡ್ರಿ. 4.185 0 to 10 ನಡುವೆ ಇದು 1 2 3 4 5 6 7 8 9 10 ಐತಿ. ಸೊ ನಮ್ಮ ಈ ಬಾಕ್ಸ್ 4 ಮತ್ತು 5 ಮಧ್ಯೆ ಇದೆ. ಇಲ್ಲಿ 4 5 ಕೊಟ್ಟಿದ್ದಾರೆ. 4 ಮತ್ತು 5 ನಡುಕ ಏನೇನು ಇರ್ತಾವ್ರಿ? ದಿಸ್ ಇಸ್ 4.1 4.2 4.3 ಇದು 4.4 4.5 4.6 4.7 4.8 4.9. ನನಗೆ ಬೇಕಾಗಿದ್ದ 4.1 ಆ್ಯಂಡ್ 4.2 4.1 ಆ್ಯಂಡ್ 4.2. ಹಾಗಾದರೆ ಇವೇನು? ಇದು 4.11 4.12 4.13 4.14 4.15 4.16 4.17 4.18 ಇದು 4.19. ಇಲ್ಲಿ ನೋಡಿರಿ 4.18 ಮತ್ತು 4.19 ಮಧ್ಯೆ ಇದೆ. ಹಂಗಂದ್ರೆ ಇದೇನದ 4.181 4.182 4.183 4.184 ದಿಸ್ ಈಸ್ 4.185. ಅವ್ರು ನಮಗೆ ಅದೇ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಯನ್ನು ಕಂಡುಹಿಡಿಲಿಕ್ಕೆ ಕೇಳಿದ್ದಾರೆ. ಹೆಂಗೆ ಮಾಡೋದು? 1 2 3 4 5 6 7 8 9 ನಮಗೆ ಕೊಟ್ಟಿರೋಂಥ ಬಾಕ್ಸ್ 3 ಮತ್ತು 4ರ ನಡುವೆ ಇದೆ. ಇದು 3.5 ಇದು 3.1. ಸೊ ಈ ಬಾಕ್ಸ್ ಸಹ 3 ಮತ್ತು 3.1 ಮಧ್ಯೆ ಇದೆ. ಇಲ್ಲಿ 3 ಬರೀರಿ, ಇಲ್ಲಿ 3.1 ಬರೀರಿ. ಹಂಗಂದ್ರೆ ಇದೇನು ಮಾಡ್ತೈತಿ? ಇದು 3 ಇದು 3.1 ಅಂದರೆ ಇಲ್ಲಿ ಬರೋದು 3.01 ಸರಿನಾ? ಇದು 3.02 3.03 3.04 ಇದು 3.05 ಇದು 3.06. ಇಲ್ಲಿ ನೋಡ್ಬೋದು ನೀವು 3.05 ಇದು 3.06. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇದೇನಂಗಾರ 3.051 3.051 3.052 3.053 3.053 3.054 3.055 56 57 58 59 ಅಂದ್ರೆ 3.059. ಸೊ ಇದು ನಮಗವ್ರು ಕೇಳಿರುವಂಥ ಪ್ರಶ್ನೆಗೆ ಉತ್ತರ 3.059 ಅಂತ ಹೇಳ್ಬೋದು. ಸೊ ಈ ರೀತಿಯನ್ನು ನಾವು ಬರಿಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಈ ದಶಮಾಂಶ ಸಂಖ್ಯೆಗಳಿಗೆ ಅಂತಹ ಸಂಖ್ಯಾ ರೇಖೆಗಳನ್ನು ಮಾಡಿ, ಈ ಯಾವ ರೀತಿ ಅವ್ರು ಸಂಖ್ಯಾ ರೇಖೆಗಳನ್ನು ಮಾಡಿದ್ರಲ್ಲ ಅದೇ ರೀತಿ ಮಾಡ್ಲಿಕ್ಕೆ ನಮಗೆ ಹೇಳಾರ. ಅವ್ರು ಏನೇನು ಕೊಟ್ಟಾರ? 9.876 ಮತ್ತು 0.407 ಕೊಟ್ಟಿದ್ದಾರೆ. ಯಾವ ರೀತಿ ಮಾಡೋದಂತ ನೋಡ್ರಿ. ಏನೇನು ಬೇಕಾಗಿದ್ದೀರಿ? 9.876 ಎಲ್ಲಿ ಬರ್ತದೆ? 9 ಮತ್ತು 10 ಮಧ್ಯೆ ಬರ್ತದೆ, ಹೌದಲ್ಲ? ಇದು 1 2 3 4 5 6 7 8 9 ದಿಸ್ ಇಸ್ 10. 9.876 ಅನ್ನೋದು 9 ಮತ್ತು 10 ಮಧ್ಯೆ ಬರ್ತದೆ. ಸೊ ಇದು 9 ಇದು 10. ಸೊ 9 10 9 ಮತ್ತು 10 ಮಧ್ಯೆ ಏನು ಬರ್ತದೆ? 9.1 9.2 9.3 9.4 9.5 9.6 9.7 9.8 9.9. ನಂದು ಒಂದು 9.876 9.8 ಮತ್ತು 9.9 ಮಧ್ಯೆ ಬರ್ತದೆ. 9.8 ಮತ್ತು 9.9. ಸೊ ದಿಸ್ ಈಸ್ 9.8 ಆ್ಯಂಡ್ ದಿಸ್ ಈಸ್ 9.9. ಇಲ್ಲಿ ನೋಡ್ರಿ 9.8 ಮತ್ತು 9.9 ಮಧ್ಯೆ ಬರ್ತದೆ. ಹಂಗಾರೆ ಇದೇನಿದು 9.8 ಆದಮೇಲೆ 81 9.82 9.83 9.84 9.85 9.86 ಇದು 9.87 ಇದು 9.88. ಸೊ 9.87 ಮತ್ತು 9.88 ಮಧ್ಯೆ ಬರ್ತದೆ. 9.97 ಮತ್ತು
8 ಮಧ್ಯೆ ಬರ್ತದೆ. ಸೊ ಮತ್ತೆ ಇದನ್ನು ಏನು ಮಾಡಿರಿ, ಈ ರೀತಿ ಮಾಡಿರಿ. 9.87 ಇದು 9.88. ಅವ್ರು ಹೇಳಿದ 9.876 ಇದು 9.871, 872, 873, 874, 875, 876, 876 ಇಲ್ಲಿ ಬರ್ತದೆ. 9.87, 871, 9.872, 9.873, 9.874, 9.875, 9.876 ಈ ರೀತಿಯಾಗಿ ಇಲ್ಲಿ ಬರ್ತದೆ. ಚಿತ್ರದಲ್ಲಿ ನೀವು ಗಮನಿಸಬಹುದು. ಇನ್ನು ಎರಡನೇ ಪ್ರಶ್ನೆ ಬಿ ಕ್ವೆಶ್ಚನ್ ಅವ್ರು ಕೇಳಿದಾರೆ ನಮಗೇನಂತ, 0.407, 0.407 ಇದು 0, 1, 2, 3, 4, 5, 6, 7, 8, 9, 10. ಸೊ 0.407 ಅದು 0 ಮತ್ತು 1ರ ಮಧ್ಯೆ ಬರ್ತದೆ. 0 ಮತ್ತು 1ರ ಮಧ್ಯೆ ಬರ್ತದೆ. ದಿಸ್ ಇಸ್ 0 ಆ್ಯಂಡ್ ದಿಸ್ ಇಸ್ 1. 0 ಮತ್ತು 1 ಹಾಗಂದ್ರೆ ಇವೇನು ರೀ, 0.1, 0.2, 0.3, 0.4, 0.5, 0.6, 0.7, 0.8, 0.9. ನಮಗೆ ಕೇಳಿ 0.407 ಅಂದರೆ 0.407 ಅಂದರೆ 0.4 ಮತ್ತು 0.5 ಮಧ್ಯೆ, 0.4 ಮತ್ತು 0.5 ಮಧ್ಯೆ. ದಿಸ್ ಈಸ್ 0.4 ಆ್ಯಂಡ್ ದಿಸ್ ಈಸ್ 0.5. ಅಗೇನ್ 0.401 ಏನು ಬರ್ತದೆ ಇದು, 0.4 ಮತ್ತು 0.5 ಮಧ್ಯೆ ಬರ್ತದೆ ಇದು. 0.4, 0.5. ಸೊ ಇದೇನು ಬರ್ತದೆ, 0.41, 0.42, 0.43, 0.44, 0.45, 0.46, 0.47, 0.48, 0.49, 0.5. ನಮಗೇನು ಬೇಕು, 0.407 ಅಂದರೆ 0.4 ಮತ್ತು 0.41 ಮಧ್ಯೆ ಇದೆ. ದಿಸ್ ಇಸ್ 0.4 ಆ್ಯಂಡ್ ಇದು 0.41 ಅಂದರೆ ಇದು 0.401, 0.402, 0.403, 0.404, 0.405, 0.406 and this is 0.407 ನೋಡ್ಬೋದು ನಿಮಗೆ. ಸೊ ಎರಡು ಆನ್ಸರ್ಸ್ ಕ್ಲಿಯರಾಗಿ ಕಾಣಿಸ್ತಿದಾವಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ, ಮುಂದೆ ತೋರಿಸಿರುವ ಸಂಖ್ಯಾ ರೇಖೆಯಲ್ಲಿ ಎ ಬಿ ಮತ್ತು ಸಿ ಎಂದು ಗುರುತಿಸಿರುವ ಬಾಕ್ಸ್ಗಳು ಯಾವ ದಶಮಾಂಶ ಸಂಖ್ಯೆಗಳನ್ನು ಸೂಚಿಸುತ್ತವೆ? ಇಲ್ಲಿ 5 ಇದೆ, ಇಲ್ಲಿ 10 ಐತಿ. 5 ಇದು 6, ಇದು 7, ಇದು 8, ಇದು 9, ಇದು 10. ಹಂಗಾರೆ ಇಲ್ಲಿ ಮಿಡಲ್ ಇರೋದಿನ ಇದು 6. ಎ ಅಂತಂದ್ರೆ ಏನ್ರಿ 6. ಬಿ ಅಂತಂದ್ರೆ ಇಲ್ಲಿ ಮಿಡಲ್ ಇರೋದು 5.5, 5.56, 6.57, 7.5, 8 ಅಂದರೆ ಬಿ ಅಂತಂದ್ರೆ 7.5, ಬಿ ಅಂದ್ರೆ 7.5, 9, ಸಿ ಅಂದ್ರೆ 9.5. ಹೌದಾ? ಸೊ ನೋಡ್ಬೋದು ನೀವು ಇಲ್ಲಿ ಬಾಕ್ಸ್ ಬಿ ದಶಮಾಂಶ ಸಂಖ್ಯೆ 7.5 ಸೂಚಿಸುತ್ತದೆ. ಹೇಗೆ ಗಮನಿಸಬಲ್ಲಿರಾ? 5 ಮತ್ತು 10ರ ನಡುವೆ 5 ಮಾನಗಳಿವೆ. ಅವುಗಳನ್ನು 10 ಸಮಭಾಗಗಳಾಗಿ ವಿಂಗಡಿಸಲಾಗಿದೆ. ಆದ್ದರಿಂದ ಪ್ರತಿ 2 ಭಾಗ ಒಂದು ಮಾನವನ್ನು ರೂಪಿಸುತ್ತದೆ. ಆದ್ದರಿಂದ ಪ್ರತಿ ಭಾಗವು 1/2 ಮಾನವಾಗಿದೆ. ಎ ಮತ್ತು ಸಿ ಯಾವ ಸಂಖ್ಯೆಗಳನ್ನು ಸೂಚಿಸುತ್ತವೆ? ಇಲ್ಲಿ ನೋಡ್ರಿ, 5 ಮತ್ತು 10ರ ನಡುವೆ 10 ಭಾಗಗಳಂತಂದ್ರೆ ಒಂದು ಭಾಗ ಆದಮೇಲೆ 6, ಮತ್ತು ಒಂದು ಇದನ್ನು ಬಿಟ್ಟು ಒಂದು ಗೆರೆ ಬಿಟ್ಟು 7, 8, 9 ಈ ರೀತಿ ಬರ್ತಾವೆ. ಸೊ 5, 5.5, 6, 6.5, 7, 7.5, 8, 8.5, 9, 9.5, 10 ಈ ರೀತಿ ನಾವು ಅದನ್ನು ಬರಿಬೋದು. ಇದೇ ತರ್ಕವನ್ನು ಬಳಸಿ ಮುಂದಿನ ಬಾಕ್ಸ್ಗಳಲ್ಲಿ ದಶಮಾಂಶ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ 8 ಐತಿ, ಇಲ್ಲಿ 8.1 ಐತಿ. ಹಾಗಾದ್ರೆ ಇದೇನಿರ್ತದೆ? ನಿಮ್ಗೆ ಆಗಲೇ ಹೇಳಿದಂಗೆ 8.01, 8.02, 8.03, 8.04, ಇದು 8.05, ಇದೇನು 8.01, ಇದು 8.05, 8.06, 8.07, 8.08, 8.09, 8.1 ಅಂತ ಬರಿಬೋದು.
ಇಲ್ಲಿ ನೋಡಿರಿ 4.3 ಇಲ್ಲೈತಿ, 4.8 ಇಲ್ಲೈತಿ. ಹಾಗಂದ್ರೆ FGH ಏನೇನಂತ ಅವ್ರು ನಮ್ಗೆ ಕೇಳಿದಾರೆ. ಇದು 4.3, ಇದು 4.4, ಇದು 4.6, ಒಂದೊಂದು ಇದನ್ನು ಗ್ಯಾಪ್ ಬಿಟ್ಟು 4.7, ದಿಸ್ ಈಸ್ 4.3, 4.4, 4.5, ಸಾರಿ 4.5 ಇದೆ. ಇಲ್ಲಿ ನೋಡ್ಬೋದು 4.3, 4.4, 4.5, 4.6, ಇದು 4.7, 4.8, ಇದು 4.H ಅಂತಂದ್ರೆ 4.85, ಇಲ್ಲಿ 4.35, ಇದು ಎಕ್ಸಾಕ್ಟ್ 4.5, G ಅಂತಂದ್ರೆ 4.5. ಸೊ ಎಲ್ಲ ವ್ಯಾಲ್ಯೂಸನ್ನು ಇಲ್ಲಿ ಬರೆದಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ನೆಕ್ಸ್ಟ್, ಈ ಹೋಲಿಕೆಯನ್ನು ಮುಂದೆ ಹಂತ ಹಂತವಾಗಿ ದೃಶ್ಯೀಕರಿಸಲಾಗಿದೆ. ಮುಂದಿನ ದೃಶ್ಯೀಕರಣವು ಪ್ರಮಾಣಕ್ಕೆ ಅನುಗುಣವಾಗಿಲ್ಲ ಎಂಬುದನ್ನು ಗಮನಿಸಿ. ಇಲ್ಲಿ ನೋಡ್ರಿ 6.456, ಎರಡೂ ಸಂಖ್ಯೆಗಳಲ್ಲಿ 6 ಬಿಡಿಗಳಿವೆ. ಇಲ್ಲಿ ನೋಡ್ಬೋದು ನೀವು 4.56, 6.456, 6.456. ಸೊ ಬಿಡಿ ಸ್ಥಾನದಲ್ಲಿ ಎಷ್ಟಿದಾವೆ? 6 ಅನ್ನುವಂಥ ಒಂದು ಅಂಕಿ. ಅದ ಇಲ್ಲಿ ಬರ್ರಿ, ಇಲ್ಲಿ ನೋಡ್ರಿ ಎರಡನೇದು ನೋಡ್ರಿ 1/10th ಪ್ಲೇಸಲ್ಲಿ ಏನಿದೆ? 4 ಇದೆ. ಎರಡೂ ಸಂಖ್ಯೆಗಳಲ್ಲಿ 6 ಬಿಡಿಗಳು ಮತ್ತು 4 10ನೇ ಒಂದುಗಳು. ಇಲ್ಲಿ ಏನೈತಿ? 4 10ನೇ ಒಂದುಗಳು ಇದಾವೆ. ಆದರೆ ಇಲ್ಲಿ 5 ಐತಿ, ಇಲ್ಲಿ 6 ಐತಿ. ಇದು 1/100 ಪ್ಲೇಸಲ್ಲಿ ಏನಿದೆ? 5 ಐತಿ. ಇಲ್ಲಿ 1/100 ಪ್ಲೇಸಲ್ಲಿ 6 ಐತಿ. ಸೊ ಇದರಲ್ಲಿ ಎರಡೂ ಸಂಖ್ಯೆಗಳಲ್ಲಿ 6 ಬಿಡಿಗಳು ಮತ್ತು 4 10ನೇ ಒಂದುಗಳಿವೆ. ಆದರೆ ಮೊದಲ ಸಂಖ್ಯೆಯಲ್ಲಿ ಕೇವಲ 5 ನೂರನೇ ಒಂದುಗಳಿವೆ, ಇಲ್ಲಿ ನೋಡ್ಬೋದು. ಆದರೆ ಇಲ್ಲಿ 6 ನೂರನೇ ಒಂದುಗಳಿವೆ. ಇಲ್ಲಿ ನಾವು ಎರಡೂ ಸಂಖ್ಯೆಗಳ ಅತ್ಯಂತದ ಮಹತ್ವದ ಅಂಕಿಗಳನ್ನು ಅತ್ಯಂತ ಹೆಚ್ಚಿನ ಸ್ಥಾನ ಬೆಲೆ ಹೊಂದಿರುವ ಅಂಕಿಗಳು ಹೋಲಿಸುವ ಮೂಲಕ ಪ್ರಾರಂಭಿಸುತ್ತೇವೆ. ಅಂಕಿಗಳು ಒಂದೇ ಆಗಿದ್ದರೆ ನಂತರ ಚಿಕ್ಕ ಸ್ಥಾನ ಬೆಲೆಯ ಅಂಕಿಯನ್ನು ಹೋಲಿಸುತ್ತೇವೆ. ಅಂಕಿಗಳು ಸಮನಾಗಿರದ ಸ್ಥಾನವರೆಗೆ ಮುಂದುವರಿಯುತ್ತೇವೆ. ಆ ಸ್ಥಾನದಲ್ಲಿ ದೊಡ್ಡ ಅಂಕಿ ಇರುವ ಸಂಖ್ಯೆಯು 2ರಲ್ಲಿ ದೊಡ್ಡದಾಗಿರುತ್ತದೆ. ಪ್ರಶ್ನೆ ಏನಪ್ಪ ಅಂತಂದರೆ 6.456, 6.465 ಇವೆರಡರಲ್ಲಿ ಯಾವ ದೊಡ್ಡದು ಅಂತ ಒಂದು ಪ್ರಶ್ನೆ. ಈ ಬಿಡಿ ಸ್ಥಾನದ ಅಂಕಿಯನ್ನು ನೋಡ್ಬೇಕು. 6 ದೊಡ್ಡದು, 5 ದೊಡ್ಡದು, 6 ದೊಡ್ಡದು, 6 ದೊಡ್ಡದು, ಎರಡೂ ಸೇಮ್ ಇದ್ರೆ ಮುಂದಿನ ಸಂಖ್ಯೆ ನೋಡ್ಬೇಕು. ಒಂದು ವೇಳೆ ಇಲ್ಲಿ 6 ಇಲ್ಲಿ 5 ಇದ್ರೆ ಅಫ್ಕೋರ್ಸ್ ಈ ಸಂಖ್ಯೆ ಏನಾಗ್ತಿತ್ತು? ದೊಡ್ಡದಾಗ್ತಿತ್ತು. ಬಟ್ ಈ ಬಿಡಿ ಸ್ಥಾನದಲ್ಲಿ ಎರಡು ಏನಿದಾವೆ? ಸೇಮ್ ಇದಾವೆ. ಈಗ ನೋಡ್ರಿ 1/10th, ಒಂದು 10ನೇ ಒಂದು ಸ್ಥಾನದಲ್ಲಿ ನೋಡ್ಬೇಕಂದ್ರೆ 2 4 4 ಅದಾವೆ, ಸೇಮ ಇದಾವೆ. 1/100 ಪ್ಲೇಸಲ್ಲಿ ನೋಡ್ಬೇಕು. ನೆಕ್ಸ್ಟ್ ಸೇಮ್ ಇದ್ದಿದ್ದು ಬಿಟ್ಟು ಸೇಮ್ ಇರಲಾರ್ದ ಕಡೆ ಹೋಗಿ ನೋಡಿದಾಗ ದೊಡ್ಡ ಸಂಖ್ಯೆ ಇರುವಂತಹ ಸಂಖ್ಯೆ ಏನಾಗಿರ್ತದೆ? ದೊಡ್ಡದಾಗಿರ್ತದೆ. ಹಾಗಾದ್ರೆ 6.465 ಈಸ್ ಗ್ರೇಟರ್ ದ್ಯಾನ್ 6.456 ಅಂತ ಹೇಳ್ಬೋದು ನಾವು. ಈ ಹಂತದಲ್ಲಿ ನಾವು ಹೋಲಿಸುವುದನ್ನು ಏಕೆ ನಿಲ್ಲಿಸಬಹುದು? ಇದರ ನಂತರ ಇರುವ ಯಾವುದೇ ಅಂಕಿಗಳು ನಮ್ಮ ತೀರ್ಮಾನದ ಮೇಲೆ ಪರಿಣಾಮ ಬೀರುವುದಿಲ್ಲ ಎಂದು ನಾವು ಖಚಿತವಾಗಿ ಹೇಳಬಹುದೇ? ಕ್ವಶನ್ ಕೇಳಿದಾರೆ ನಮಗವರು. ಈ ಹಂತದಲ್ಲಿ ನಾವು ಏಕೆ ಹೋಲಿಸುವುದನ್ನು ನಿಲ್ಲಿಸಬಹುದು ಅಂದ್ರೆ ಯಾವ್ಯಾವ ಸೇಮ್ ಇದಾವೆ ಬಿಟ್ಟ ಯಾವ ಸೇಮ್ ಇರಲಾರ ಸಂಖ್ಯೆ ಸ್ಥಾನದ ಕಡೆ ಹೋಗಿ ದೊಡ್ಡ ಸಂಖ್ಯೆ ಇರುವುದನ್ನು ನಾವು ದೊಡ್ಡ ಸಂಖ್ಯೆ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಟ್ಟ ನಾವು ಮಾಡ್ಲಿಕ್ಕೆ ಹೇಳಿದ್ದಾರೆ. ಯಾವ ದಶಮಾಂಶ ಸಂಖ್ಯೆ ದೊಡ್ಡದು? 1.23 ದೊಡ್ಡದು, 1.32 ದೊಡ್ಡದು. ಮೊದಲು ಬಿಡಿ ಸ್ಥಾನದ ಸಂಖ್ಯೆಯನ್ನು ಕಂಪೇರ್ ಮಾಡಬೇಕು. 1 1 ಎರಡೂ ಕಡೆ ಏನೈತಿ? ಸೇಮ್ ಐತಿ. ಸೇಮ್ ಐತಿ ಅಂದ್ರೆ ಮುಂದಿನ ಸ್ಥಾನಕ್ಕೆ ಹೋಗ್ಬೇಕು. 2 3 3 ದೊಡ್ಡದು, 2 ದೊಡ್ಡದು? ಅಫ್ಕೋರ್ಸ್ 3 ದೊಡ್ಡದು. ಹಾಗಾದ್ರೆ 1.32 ಈಸ್ ಗ್ರೇಟರ್ ದೆನ್ 1.23 ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ 3.81 ಅಥವಾ 13.801. ಸೊ ಇಲ್ಲಿ ನೋಡ್ಬೋದು ಇದು 3 ಐತಿ, ಇದು 13 ಐತಿ. ಸೊ 13 3ಗಿಂತ ಏನಿದೆ? ದೊಡ್ಡದಿದೆ. ಸೊ 13.800 ಈಸ್ ಗ್ರೇಟರ್ ದೆನ್ 3.81 ಅಂತ ಬರಿಬೋದು. ನೆಕ್ಸ್ಟ್ 1.009, 1.909 ಬಿಡಿ ಸ್ಥಾನದ ಅಂಕಿ ನೋಡಿದಾಗ 1 ಐತಿ, ಇಲ್ಲಿ 0 0 ಐತಿ. ಸೊ ಸೇಮ್ ಐತಿ. ಇದನ್ನು ನೋಡಿದಾಗ ಇದು 0 ಐತಿ, ಇದು 9 ಐತಿ. 9 ದೊಡ್ಡದು, 0 ದೊಡ್ಡದು, 9 ದೊಡ್ಡದು. ಸೊ 0.090 ಇಸ್ ಗ್ರೇಟರ್ ದೆನ್ 1.009 ಅಂತ ನಾವು ಹೇಳ್ಬೋದು.
ನೆಕ್ಸ್ಟ್ ಅತಿ ಸಮೀಪದ ದಶಮಾಂಶಗಳು 0.9, 1.1, 1.01 ಮತ್ತು 1.11 ದಶಮಾಂಶ ಸಂಖ್ಯೆಗಳನ್ನು ಪರಿಗಣಿಸಿ ಒಂದಕ್ಕೆ ಅತಿ ಸಮೀಪವಿರುವ ದಶಮಾಂಶ ಸಂಖ್ಯೆಯನ್ನು ಗುರುತಿಸಿ. ಇಲ್ಲಿ ನೋಡಿ 4 ಅಂಕಿಗಳನ್ನು ನಿಮಗೆ ಕೊಟ್ಟಿದ್ದಾರೆ, ಸಂಖ್ಯೆಗಳನ್ನು, ದಶಮಾಂಶ ಸಂಖ್ಯೆಗಳನ್ನ ಕೊಟ್ಟಾರೆ. ಒಂದಕ್ಕೆ ಅತಿ ಸಮೀಪವಿರುವ ದಶಮಾಂಶ ಅಂತಂದ್ರೆ 1 ಅಂದ್ರೆ 1 ಅಂದರೂ 1, 1.00 ಅಂದರೂ 1. ಸೊ ಇದಕ್ಕೆ ಸಮೀಪ ಯಾವುದೈತಿ? 0.9 ಆಯಿತು, 1.1 ಆಯಿತು, 1.01. 0.9 ಅಂತಂದ್ರೆ ಇದು 1/10th ಪ್ಲೇಸ್ ಐತೆ, 1/100th ಪ್ಲೇಸ್ ನೋಡ್ಬೇಕು. ಸೊ ಇಲ್ಲಿ ಏನೈತಿ? 1.01 ಐತಿ. ಅತ್ಯಂತ ಸಮೀಪ ಅಂದರೆ ಇದು 1/100th ನೋಡಿದಾಗ ಒಂದಕ್ಕೆ ಸಮೀಪಾಗಿ ನಮ್ಗೆ ಕಾಣಿಸ್ತದೆ 1.01. ಇನ್ನು ನೆಕ್ಸ್ಟ್ ಬರ್ರಿ, ನಾವು ದಶಮಾಂಶ ಸಂಖ್ಯೆಗಳನ್ನು ಹೋಲಿಸೋಣ. ಇವುಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ 0.9ಗಿಂತ 1 ದೊಡ್ಡದು, 1ಗಿಂತ 1.01 ದೊಡ್ಡದು, 1.01ಗಿಂತ 1.1 ದೊಡ್ಡದು, ಅದಕ್ಕಿಂತ 1.11 ಎಂದು ಪಡೆಯುತ್ತೇವೆ. 1ರ ಅಕ್ಕಪಕ್ಕದಲ್ಲಿ 1.01 ಇದು 1ರಿಂದ 1/100th ದೂರದಲ್ಲಿದ್ದರೆ 0.9 ಇದು 1ರಿಂದ 10/100 ದೂರದಲ್ಲಿದೆ. ಆದ್ದರಿಂದ 1.01 ಒಂದಕ್ಕೆ ಏನಾಗಿದೆ ಅಂತಂದರೆ ಸಮೀಪವಾಗಿದೆ. ನೀವು ಇದನ್ನು ಬೆಟರ್ ಏನು ಮಾಡ್ಬೋದು ಅಂತಂದರೆ, ಒಂದು ಸ್ಕೇಲ್ ಮೇಲೆ ಒಂದು ಗೆರೆ ಹಾಕಿ ಸ್ಕೇಲ್ ತೊಗೊಂಡು 0 to 1 ತೊಗೊಂಡು ಈ ಸಂಖ್ಯೆಗಳನ್ನ ರಿಪ್ರೆಸೆಂಟ್ ಮಾಡ್ತಾ ಹೋದ್ರಿ ಅಂತಂದರೆ ನಿಮಗೆ ಈಸಿಲಿ ಒಂದಕ್ಕೆ ಸಮೀಪವಾದ ಬೆಲೆ ಇದೆ ಅಂತ ನಿಮಗೇನಾಗ್ತದೆ? ಸಿಗ್ತದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ 75 ಪೇಜ್ ನಂಬರ್ವರೆಗೆ ಕವರ್ ಮಾಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ 77 ಪೇಜನ್ನು ಮುಗಿಸ್ಕೊಳ್ತೀನಿ. ಸೊ ಈ ವಿಡಿಯೋನ ತಪ್ಪದೆ ಎಲ್ಲರೂ ಕಂಪ್ಲೀಟಾಗಿ ನೋಡಿರಿ. ಧನ್ಯವಾದಗಳು.